Hello everyone, good morning. Day 2 in Ooty. Morning 7 o'clock. Weather ನೋಡಿ ಹೆಂಗಿದೆ. See, ಫುಲ್ ಮಂಜು ಸಖತ್ತಾಗಿದೆ. ಹಂಗೆ ಒಂದು ವಾಕ್ ಮಾಡೋಣ ಅಂತ ಬಂದೆ. ಸೊ ಕೂಲ, ಏನು ಕಾಣಿಸ್ತಾನೆ ಇಲ್ಲ. ವಾವ್, ಅಮೇಝಿಂಗ್. ನೋಡಿ, ಸಕ್ಕತ್ತಾಗಿದೆ. ಹಾಗೆ ವಾಕ್ ಮಾಡಿಕೊಂಡು ರೆಸಾರ್ಟಿಂದ ಒಂದು ಸ್ವಲ್ಪ ಕೆಳಗೋಗಿದ್ದೆ ವ್ಯೂ ನೋಡೋಕ್ಕೆ. ಸಕ್ಕತ್ತಾಗಿತ್ತು. ರೆಸ್ಟ್ರಿಕ್ಟೆಡ್ ಪ್ರಾಪರ್ಟಿ ಅಂತ ಬೇರೆ ಹಾಕಿದ್ರು. ಥ್ಯಾಂಕ್ ಸುಮ್ಮನೆ ಒಂದು ಸ್ವಲ್ಪ ಮುಂದೆ ಹೋದೆ. ಆಸಮ್ ನೇಚರ್ ಮುಂದೆ ಕೂತ್ಕೊಂಡು ನೇಚರ್ ವ್ಯೂನ ಎಂಜಾಯ್ ಮಾಡೋದು, ಇಟ್ ಈಸ್ ಎ ನೆಕ್ಸ್ಟ್ ಲೆವೆಲ್ ರಿಲ್ಯಾಕ್ಸೇಷನ್. ಬೆಂಗಳೂರಲ್ಲಿ ದಿನ ಗಾಡಿಗಳ ಸೌಂಡು, ಆ ಪೊಲ್ಯೂಷನ್ ಕೇಳಿಸ್ಕೊಂಡು, ವಾವ್, ದಿಸ್ ಈಸ್ ಲೈಕ್ ಅಮೇಝಿಂಗ್. ಲೆಟ್ಸ್ ಮೂವ್ ಬ್ಯಾಕ್ ಟು ರೆಸಾರ್ಟ್. ನನ್ನ ಮಗ ಮತ್ತು ಮಣ್ಣು ಮಲಗಿದ್ದಾರೆ. ಹೋಗಿ ಎಬ್ಬಿಸೋಣ. ಚಳಿಗೆ ಫುಲ್ ಡೀಪ್ ಸ್ಲೀಪ್. ನನಗೂ ಎದ್ದೊಳೋಕ್ಕಾಗಿಲ್ಲ, ಬಟ್ ಈ ವ್ಯೂ ಎಂಜಾಯ್ ಮಾಡಬೇಕು ಅಂತ ಬೇಗ ಎದ್ದಿದ್ದೀನಿ. ಲೆಟ್ಸ್ ಗೋ. ರೆಡಿಯಾಗಿ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದು ಫಸ್ಟು ದೊಡ್ಡ ಬೆಟ್ಟ ಪೀಕಿಂದ. ಸೊ ಅದು ಟೋಲು, ಅದಕ್ಕೆ ಹೋಗೋಕ್ಕೆ, ಒಳಗಡೆ ಹೋಗೋಕ್ಕೆ. ಸೊ ಕಮ್ ಲೆಟ್ಸ್ ಗೋ. ತಂತಿದೆ ಎಲ್ಲಿಂದಲೋ ನೀ ನನ್ನನು ಬಿಸು ಮಾತಲಿ ಕರೆದಂತಿದೆ. ನೀನಿಲ್ಲದೆ ದಿಗಿಲಾಗಿದೆ, ಬೆಳದಿಂಗಳು ಹಗಲಾಗಿದೆ. ಇನ್ನೆಂದು ನೀ ಕಾಣುವೆ, ದೊಡ್ಡ ಬೆಟ್ಟ ಪೀಕಿಗೆ ಬಂದು ಅಲ್ಲಿ ಪಾರ್ಕಿಂಗ್ ಏರಿಯಾಗೆ ರೀಚ್ ಆದ್ವಿ. ಅಲ್ಲಂತೂ ಹೆವಿ ಕ್ರೌಡ್, ವೇರ್ ಗಾಡಿ ನಿಲ್ಸೋಕ್ಕೂ ಕೂಡ ಜಾಗ ಇರಲಿಲ್ಲ. ನಾವು ಹುಡ್ಕಾಡ್ತಿದ್ವಿ. ಒಬ್ವಿಯಸ್ಲಿ ಎಕ್ಸ್ಪೆಕ್ಟೆಡ್ ಕ್ರೌಡ್ ಬಿಕಾಸ್ ಆಫ್ ದ ವೀಕ್ ಎಂಡ್, ಆ್ಯಂಡ್ ಸಮ್ಹೌ ವಿ ಮ್ಯಾನೇಜ್ಡ್. ಆ್ಯಂಡ್ ಫೈನಲಿ ದೊಡ್ಡ ಬೆಟ್ಟ ಪೀಕ್ ಮೇಲೆ ಹೋಗ್ತಾ ಇದ್ದೀವಿ. ದೊಡ್ಡ ಬೆಟ್ಟ ಪೀಕ್ ಅಂತ ಯಾಕೆ ಕರೀತಾರೆ ಅಂದರೆ, ಇಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ನೀಲಗಿರಿ. ಅದಕ್ಕೋಸ್ಕರ ಅದನ್ನು ದೊಡ್ಡ ಬೆಟ್ಟ ಪೀಕ್ ಅಂತಾರೆ. ನಾವು ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಮಧ್ಯಾಹ್ನ 12 ಗಂಟೆ ಆಗಿತ್ತು. ಬಟ್ ಎವ್ವಿ ಕೋಲ್ಡ್ ಇತ್ತು. ಫುಲ್ ಫ್ರೀಸ್ ಔಟ್ ಆಗೋ ಅಷ್ಟು. ನಾವು ಬೇರೆ ಅದು ವಿಂಟರ್ ಕ್ಲೋತಿಂಗ್ ಕೂಡ ತೊಗೊಂಡೋಗಿಲ್ಲ, ಸೊ ಅಲ್ಲೇ ಪರ್ಚೇಸ್ ಮಾಡಿದ್ದಾಯಿತು. ಅಷ್ಟು ಕೋಲ್ಡ್ ಇತ್ತು. ಮತ್ತು ಮೇಲೆ ಹೋಗಿ ವ್ಯೂ ನೋಡೋಣ ಅಂತ ನೋಡಿ, ಅದು ಸ್ಟೆಪ್ಸ್ ಆ್ಯಕ್ಚುಲಿ ಹತ್ಕೊಂಡು ಹೋಗಿ ವ್ಯೂ ನೋಡೋದಕ್ಕೆ. ಇಟ್ ವಾಸ್ ಗುಡ್. ಅಲ್ಲಿಂದ ಏನು ಅಷ್ಟೊಂದು, ಟು ಬಿ ಆನೆಸ್ಟ್, ಲೈಕ್ ಕಂಪ್ಲೀಟ್ ವ್ಯೂ ಅಂತ ಏನು ಕಾಣಿಸಲ್ಲ. ಇಷ್ಟೇ ನೋಡಿ, ನಿಮಗೆ ಕಾಣಿಸ್ತಿದೆಯಲ್ಲ, ಅಷ್ಟೇ ಕಾಣಿಸೋದು. ನನ್ನ ಎಕ್ಸ್ಪೆಕ್ಟೇಷನ್ ಆ್ಯಕ್ಚುಲಿ ಬೇರೆ ಇತ್ತು. ದೊಡ್ಡ ಬೆಟ್ಟ ಪೀಕ್ ಅಂದರೆ ಲೈಕ್ ವೇರ್ ವಿ ಕ್ಯಾನ್ ಗೋ ಆನ್ ಎ ಟ್ರಕ್ ಅಂತ, ಲೈಕ್ ಅಟ್ಲೀಸ್ಟ್ ನಿಂತ್ಕೊಂಡು ಅಲ್ಲಿ ಚೆನ್ನಾಗಿ ವ್ಯೂ ಎಂಜಾಯ್ ಮಾಡ್ಬೋದು ಅಂತ. ಬಟ್ ಇಟ್ ವಾಸ್ ನಾಟ್ ಲೈಕ್ ದ್ಯಾಟ್. ಬಟ್ ವೆದರ್, ನೇಚರ್ ಮಧ್ಯ ಎಂಜಾಯ್ ಮಾಡ್ಬೋದು. ಅದಕ್ಕೋಸ್ಕರ ಹೋಗ್ಬೋದು. ಆ್ಯಕ್ಚುಲಿ ನಾವು ಹೋಗಿದ್ದು ಫೆಬ್ರವರಿ ಎಂಡಲ್ಲಿ, ಲೈಕ್ Feb 28. ಬಟ್ ಇಟ್ ವಾಸ್ ಆಸಮ್. ನೋಡಿ, ಅಲ್ಲಿ ಫಾಗ್ ಎಲ್ಲ ಲೈಕ್ ಎಷ್ಟು ಚೆನ್ನಾಗಿ, 12:30 ಮೇಲೆ ಇನ್ನೂ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಮಧ್ಯಾಹ್ನ 12:30 ಮೇಲೆ ನೋಡಿ ಎಷ್ಟು. ಇಟ್ ವಾಸ್ ಲೈಕ್ ಆಸಮ್. ಎಂಜಾಯ್ ಮಾಡಿಕೊಂಡು ಒಂದು ರೌಂಡ್ ಫುಲ್ ಹೊಡ್ಕೊಂಡು ದೊಡ್ಡ ಬೆಟ್ಟ ಪೀಕಲ್ಲಿ ಫೋಟೋಸ್ ತೆಕ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಹೋಪ್ ಯು ಎಂಜಾಯ್ ದೊಡ್ಡ ಬೆಟ್ಟ ವ್ಲಾಗ್. ಥ್ಯಾಂಕ್ ಯು.